Yes, good morning, students. Yesterday, in my last session, we discussed about the survey methods and how the survey method is being used and how it is applicable to the real, applied type of research and what are the use of it and everything. Today, I will go further with the same, topics, that is survey method. So, we know the meaning of the survey method and area of survey method, purpose or importance of survey method is also discussed and step is discussed. Now we are going to discuss about the different designs of survey research. Different designs of survey research. Usually there are three types of designs of survey research. One is cross-sectional studies. Second one is before and after studies. Third one is longitudinal studies. I would like to discuss these three in detail now. The cross-section study design, it is extremely simple in design. This is very simple design. It is best suited to studies aimed at finding out the prevalence of phenomenon, situations, problem, attitude or issue by taking ಕ್ರಾಸ್ ಸೆಕ್ಷನ್ ಆಫ್ ದಿ ಪಾಪ್ಯುಲೇಷನ್ಸ್. ಇದು ತುಂಬ ಸರಳವಾಗಿರ್ತಕ್ಕಂಥ ಒಂದು ಡಿಸೈನ್ ಅಂತ ಕರೀಬೋದು. ಯಾಕೆಂದರೆ ಸಾಮಾನ್ಯವಾಗಿ ಇದು ಅತ್ಯಂತ ಕಡಿಮೆ ಒಂದು ವರ್ಷದ ಡೇಟಾ ಇಟ್ಕೊಂಡು ಕೂಡ ನಾವು ಇದನ್ನು ಒಂದು ಅಕ್ರಾಸ್ ದಿ ಪಾಪ್ಯುಲೇಷನ್ ದಟ್ ಯು ಹ್ಯಾವ್ ಟು ಟೇಕ್ ದಿ ಡಾಟಾ. ಸೊ ನಾವು ಅದಾದ ಮೇಲೆ ಫೆನಾಮಿನಲ್ ಇರ್ಬೋದು, ಸಿಚುವೇಶನು, ಪ್ರಾಬ್ಲಮ್ಮು, ಆ್ಯಟಿಟ್ಯೂಡ್, ಇಶ್ಯೂ ಇಂಥದ್ದೆಲ್ಲ ಬಗ್ಗೆ ಕೂಡ ನಾವು ರಿಸರ್ಚನ್ನು ಮಾಡಲಿಕ್ಕೆ ಆಗ್ತದೆ. It is a simple and samples are drawn from the relevant population and studied once. ತುಂಬ ಸರಳವಾಗಿರ್ತಕ್ಕಂಥ ಸ್ಯಾಂಪಲ್ಗಳನ್ನ ಇದರ ಮೂಲಕ ನಾವು ತಗೊಂಡು ಪಾಪ್ಯುಲೇಷನ್ ಮಾಡ್ಕೋಬೋದು. ಡಿಸ್ಕ್ರೈಬ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ್ಯಾಟ್ ಪಾಪ್ಯುಲೇಷನ್ ಅಟ್ ಒನ್ ಟೈಮ್ ಬಟ್ ಕ್ಯಾನಾಟ್ ಗಿವ್ insight as to the cause of population characteristics. Automatically, when we are taking a particular situations, if a person is or anybody from whom that you are going to collect data is staying somewhere else, same situations or other situations, then his response, his character, his ways will become changed. So that will be considered, that will not be considered, of course, in these particular things. There is no chance for much insights. As these studies involve only one contact with the study population, they are comparatively cheap to undertake and easy to analyze. Here we are not going to take many ideas in one particular bucket. ಇಲ್ಲಿ ಏನು ಮಾಡ್ತದೆ ಅಂತಂದರೆ, ಯಾವುದಾದ್ರೂ ಒಂದು ಐಡಿಯಾ, ಈಗಾಗಲೇ ನೀವು ಮಾಡ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್ ಮಾಡ್ತಕ್ಕಂಥದ್ದು ಏನಿದೆ, ಆಲ್ಮೋಸ್ಟ್ ಆಲ್ ಇಟ್ ಇಸ್ ಲೈಕ್ ಕ್ರಾಸ್ ಸೆಕ್ಷನಲ್ and cross section and this is cross sectional study design. ತುಂಬ ವಿಷಯಗಳನ್ನು ತಂದುಬಿಟ್ಟು ಅಲ್ಲಿ ಏನು ಮಾಡೋದು, ನೀವು ಕಂಪೇರ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಯು ವಿಲ್ ಟೇಕ್ ಒನ್ ಪಾಯಿಂಟ್ ಆ್ಯಂಡ್ ಯು ವಿಲ್ ಕಂಪೇರ್ ದಟ್. ಎಕ್ಸಾಂಪಲ್, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಎ ಪ್ರಾಡಕ್ಟ್. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ, ಸಾಮಾನ್ಯವಾಗಿ ಒಬ್ಬ ಬಳಕೆದಾರನಿಗೆ ಇರ್ತಕ್ಕಂಥ ಈ ಒಂದು ಉತ್ಪಾದನೆಯನ್ನು ಕನ್ಸ್ಯೂಮ್ ಮಾಡಿದಾಗ ಇರ್ತಕ್ಕಂಥ ತೃಪ್ತಿ ಬಗ್ಗೆ ಅಧ್ಯಯನ ಮಾಡಿದೆ. ಒಂದು ರೀತಿಯಲ್ಲಿ ಕ್ರಾಸ್ ಸೆಕ್ಷನಲ್ ಡಾಟಾ ಅಂತ ಹೇಳ್ಬೋದು. The relationship between the home environment and the academic preference of a child at a school. ಎರಡನೇ ಎಕ್ಸಾಂಪಲ್ ಕೊಟ್ಟಿರೋದು. ಸಾಮಾನ್ಯವಾಗಿ ಹೋಮಲ್ಲಿ ಇವಾಗ ಭಾರಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ದ್ಯಾಟ್ ಯು ಹ್ಯಾವ್ ಟು ಸಿ ಇನ್ ದಿ ಎವ್ರಿ ಚಾನಲ್ಸ್, ಟಿ ವಿ ಚಾನಲ್ಸ್ ಆ್ಯಂಡ್ ಇವನ್ ಇಂಟರ್ನೆಟ್ ಆ್ಯಂಡ್ ವಾಟ್ಸಪ್, ವೈ ನಾಟ್, ಇನ್ ಎವ್ರಿ ಸೋಷಿಯಲ್ ಮೀಡಿಯಾ ದೆರ್ ಇಸ್ ಎ ಡಿಸ್ಕಷನ್. ಮಗುವಿಗೆ ಮನೆ ಇಲ್ಲಿದ್ದರೆ ಹೆಚ್ಚು ಉತ್ತಮವಾಗ್ತದ, ಅಥವಾ ಇದು ಸ್ಕೂಲಲ್ಲಿದ್ದರೆ ಅವನ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಉತ್ತಮವಾಗ್ತದ ಅಂತ. ಬಿಕಾಸ್ ಸಮ್ ಸೇಸ್ ದ್ಯಾಟ್, ಏನು ಹೇಳ್ತಾರೆ, ಮನೆಯಲ್ಲಿದ್ದರೆ ಮಗು ಓದೋದಿಲ್ಲ ಅಂತಕ್ಕಂಥವ್ರು ಕೆಲವು ಜನ. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಮೊಬೈಲ್ ಅಡಿಕ್ಟೆಡ್ ಅಂತ, ಅಂದರೆ ಅಥವಾ ಲ್ಯಾಪ್ಟಾಪು ಏನೋ ಥರ ಇಂಟರ್ನೆಟ್ ಅಡಿಕ್ಟೆಡ್ ಆಗಿ ಹೋಗ್ತದೆ, ಓದಲ್ಲ. ಸ್ಕೂಲಿಗೆ ಹೋದರೆ ಅದರ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಚೆನ್ನಾಗಾಗ್ತದೆ ಅಂತ ಒಂದಷ್ಟು ವಾದಗಳು. ಆದರೆ ವಾಸ್ತವಿಕವಾಗಿ ಹಾಗಾಗ್ತದ ಅಂತ ಗೊತ್ತಿಲ್ಲ. ಬಟ್ ದಟ್ ಟೈಪ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ ದೇ ಹೆಚ್ಚೆಚ್ಚು ಮಕ್ಕಳನ್ನು
ಸ್ಕೂಲಿಗೆ ಕಳಿಸ್ಬೇಕು ಅಂತ ಒಂದಷ್ಟು ಪೋಷಕರು ಬೇಡ, ಇದು ಕೊರೋನಾ ಸಂದರ್ಭದಲ್ಲಿ ಭಾರಿ ದೊಡ್ಡ ಸಮಸ್ಯೆಯನ್ನು ಮಾಡ್ಬೋದು ಅನ್ನೋದು ಮತ್ತೊಂದಷ್ಟು ಪೋಷಕರ ವಾದ ಇದೆ. ಹೀಗೆ ಎರಡೂ ಕಡೆಯಿಂದ ಈ ವಾದಗಳು ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡ್ಕೊಂಡಿದೆ. ಸೊ ಅಂಥದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಯಾರು ಹೇಳ್ತಕ್ಕಂಥ ವಿಷಯಗಳು ಎಷ್ಟು ಮಟ್ಟಿಗೆ ಸತ್ಯ ಇದೆ ಅದನ್ನು ನಾವು ಕ್ರಾಸ್ ಸೆಕ್ಷನಲ್ ಡಾಟಾ ಜೊತೆಗೆ ಮಕ್ಕಳನ್ನು ಮಾತಾಡ್ತಕ್ಕಂಥದ್ದು, ಪೋಷಕರನ್ನು ಮಾತಾಡ್ತಕ್ಕಂಥದ್ದು, every respect that I will try, and then I will get some ideas about this, how the Anwa. So there is the relationship between the home environment and the academic performance of a child. A school, ಹೋಮ್ ಎನ್ವೈರ್ಮೆಂಟು ಚೆನ್ನಾಗಿದ್ದರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೂಡ ಒಂದು ಮಗು ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತದೆ ಅನ್ನೋದು ಒಂದಷ್ಟು ವಾದಗಳು. ಯಾಕಂದರೆ ಮಗುವಿಗೆ ಮನೆಯೇ ಪಾಠಶಾಲೆ. ಈ ಕೋವಿಡ್ ಸಂದರ್ಭದಲ್ಲಿ ಅದು ಒಂದಷ್ಟು ವಿಮರ್ಶೆಗೆ ಒಳಗಾಗ್ತಾ ಇದೆ. ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್ಸ್. ಅದ್ರ ಬಗ್ಗೆ ನಾವು ಭಾಳಷ್ಟು ಇದು ಮಾತಾಡ್ತಕ್ಕಂಥದ್ದಲ್ಲ. ಬಟ್ ಡೆಫಿನೆಟ್ಲಿ ಅಬ್ಸರ್ವೇಷನ್ಸು ಸ್ಟಡಿ ಮಾಡ್ಬೋದು. ಒಂದು ಕಡೆಗೆ ಆ ಥರ ಆಗ್ಬೋದು, ಮಕ್ಕಳ ಕಡೆ ಆಗಲಿಕ್ಕಿಲ್ಲ, ದಟ್ ಐ ಡೋಂಟ್ ನೋ. ಬಟ್ ಸೈಕಾಲಜಿಸ್ಟ್ ಹೇಳ್ತಾರೆ ಅದು ಹೌದು ಅಂತೇಳಿ. ಎನಿಯೋ ದ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಟಡಿ ಡಿಸೈನ್ ಎರಡನೇದು. ಇಟ್ ಈಸ್ ಮೋಸ್ಟ್ ಅಪ್ರಾಪರ್ ಡಿಸೈನ್ ಫಾರ್ ಮೇಜರಿಂಗ್ ದಿ ಇಫೆಕ್ಟಿವ್ನೆಸ್ ಆಫ್ ಎ ಪ್ರೋಗ್ರಾಮ್. ಇದು ಸಾಮಾನ್ಯವಾಗಿ ನಾವು ಈಗಾಗಲೇ ಆ್ಯಕ್ಷನ್ ರಿಸರ್ಚು 108 ರಿಸರ್ಚ್ಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ದಟ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಇಟ್. ಹಿಯರ್ ಆಲ್ಸೋ ದಿಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಟಡಿ ಡಿಸೈನ್ ಏನು ಮಾಡ್ತದೆ, ಸಾಮಾನ್ಯವಾಗಿ ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಆ ಯೋಜನೆ ಎಷ್ಟು ಫಲಪ್ರದವಾಗಿದೆ ಅನ್ನೋದನ್ನು ನೋಡಲಿಕ್ಕೆ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಇಟ್ ದಿ ಮೋಸ್ಟ್ ಅಪ್ರಾಪರ್ ಡಿಸೈನ್ ಫಾರ್ ಮೆಜರಿಂಗ್ ದಿ ಇಫೆಕ್ಟಿವ್ನೆಸ್ ಆಫ್ ಎ ಪ್ರೋಗ್ರಾಮ್. ಇಟ್ ಕ್ಯಾನ್ ಮೆಜರ್ ಚೇಂಜ್ ಇನ್ ಸಿಚುವೇಶನ್, ಫೆನಾಮಿನಾ, ಇಶ್ಯೂ, ಪ್ರಾಬ್ಲಮ್. ಇದು ಬಿಫೋರ್ ಆ್ಯಂಡ್ ಆಫ್ಟರ್. ಸಾಮಾನ್ಯವಾಗಿ ನೀವು ಮಾಸ್ಟರ್ ಡಿಗ್ರಿ ಮಾಡೋದಕ್ಕಿಂತ ಮುಂಚೆ ಹೇಗಿದ್ರಿ, ಮಾಸ್ಟರ್ ಡಿಗ್ರಿ ಮಾಡಿದ ಮೇಲೆ ಹೇಗೆ ಆಗ್ತೀರಿ ಅನ್ನೋದನ್ನು ನೋಡಬೇಕಾಗಿದೆ. ಬಿಕಾಸ್ ಮಾಸ್ಟರ್ ಡಿಗ್ರಿ ವೆದರ್ ಮಾಸ್ಟರ್ ಡಿಗ್ರಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಬಿಕಮ್ ಸಮಥಿಂಗ್ ನ್ಯೂ ಪರ್ಸನ್, ಅಥವಾ ಮಾಸ್ಟರ್ ಡಿಗ್ರಿಯಿಂದ ನಮಗೆ ಏನು ಬೆನಿಫಿಟ್ ಆಗಲಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿದ್ದೇವೆ ಅಷ್ಟೇ ಅಂತಕ್ಕಂಥವ್ರು ನಿಮ್ಮಲ್ಲಿ ಇರ್ಬೋದು. ಬಿಕಾಸ್ ಐ ನೋ ದಟ್ ಸಮ್ ಸ್ಟೂಡೆಂಟ್ಸ್ ಆರ್ ಟೇಕಿಂಗ್ ದ ಸ್ಟಡಿ ಲಿಟಲ್ ಬಿಟ್ ಸೀರಿಯಸ್ಲಿ ಆ್ಯಂಡ್ ಸಮ್ಬಡೀಸ್ ಆರ್ ಟೇಕಿಂಗ್ ಅದು ಲೈಟ್, ಅದು ಆದ್ರೆ ಆಯಿತು ಹೋದ್ರು ಆಯಿತು ಅಂತ ಹೇಳ್ತಕ್ಕಂದ್ರೆ ಅವರಿಗೆ ಅದೇ ಥರದ ರಿಸಲ್ಟೇ ಬರ್ತದೆ. ನಾವು ಲೈಫನ್ನು ಎಷ್ಟು ಗಂಭೀರವಾಗಿ ತಗೊಳ್ತೇವೆ ಅಷ್ಟು ಗಂಭೀರವಾಗಿರ್ತಕ್ಕಂಥ ಒಳ್ಳೆಯ ಏನು ಪರಿಣಾಮ ನಮ್ಮ ವ್ಯಕ್ತಿತ್ವದ ಮೇಲೆ, ನಮ್ಮ ನಡೆಯ ಮೇಲೆ, ನಮ್ಮ ನುಡಿಯ ಮೇಲೆ, ನಮ್ಮ ಬದುಕಿನ ಮೇಲೆ ಆಗ್ತದೆ. ಯಾರು ಯಾವುದೇ ಎಲ್ಲೇ ವಿಷಯ ಕೂಡ ಅಷ್ಟೇ ಅಧ್ಯಯನವನ್ನು ಮಾಡ್ತಕ್ಕಂಥವರಿಗೆ ಒಳ್ಳೆಯ ಭವಿಷ್ಯ ಇದ್ದೇ ಇದೆ. ಇದು ಇಟ್ ಈಸ್ ಎಷ್ಟು ಸೂರ್ಯಚಂದ್ರರಿದ್ದಷ್ಟು ಸತ್ಯ. ಬಿಕಾಸ್ ಒಂದು ಸಲ ಸಕ್ಸಸ್ ಸಿಗದೇ ಹೋಗ್ಬೋದು, ಬಟ್ ಅಂಥವರಿಗೆ ಒಂದಲ್ಲ ಒಂದು ಸಲ ಸಕ್ಸಸ್ ಸಿಗ್ತದೆ. ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರಿಗೆ ಒಂದಲ್ಲ ಒಂದು ಸಲ ಸಕ್ಸಸ್ಸು ಸಿಗ್ತಾ ಹೋಗ್ತದೆ. ಯಾರು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರ್ತಾರೆ ಅವರು ನಿಜವಾಗಿ ಪ್ರಯತ್ನವನ್ನು ಮಾಡಿರುವುದಿಲ್ಲ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡದೇ ಇದ್ದವರಿಗೆ ಏನಿಲ್ಲ, ಇಲ್ಲ ಸಕ್ಸಸ್ ಇಲ್ಲ. ದಟ್ ಈಸ್ ಆಲ್ ವೆರಿ ಕ್ಲಿಯರ್. ಐ ಆಮ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಸೊ ಅದರಿಂದ ದೇವರು ಕೂಡ ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಅಂತಲೇ ಇರ್ತಕ್ಕಂಥದ್ದು. ದೇವರು ಏನು ಮಾಡ್ತದೆ, ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ, ಎಲ್ಲ ಕಡೆಗೂ ಅದೇ ಥರ ಇದೆ. ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳಾಗಿದೆ. ಯಾರು ಕೆಲಸವನ್ನು ಕರ್ತವ್ಯ ನಿರ್ವಹಿಸ್ತಾರೆ ಚೆನ್ನಾಗಿ ಅವರಿಗೆ ಫಲ ತನ್ನಿಂದಾನೇ ಬಂದಿರ್ತದೆ ಅಂತ. ಸೊ ಇಟ್ ಈಸ್ ದ ಫ್ಯಾಕ್ಟ್. ಸೊ ಆದ್ದರಿಂದ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀರಿ ಅಂದರೆ ಯಾರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ, ಯಾರು ನಿಜವಾಗಿ ಅದಕ್ಕೆ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀರಿ, ಯಾರು ನಿಮ್ಮ ಸಮಯವನ್ನು ಅದಕ್ಕೆ ಕೊಟ್ಟಿದ್ದೀರಿ ಅಂಥ ವಿದ್ಯಾರ್ಥಿಗಳೇನಿದ್ದೀರಿ ಅವರು ಭವಿಷ್ಯ ಡೆಫಿನೆಟ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸಮಯ ಕೆಲವೊಮ್ಮೆ ಹಿಡಿಬೋದು, ಕೆಲವೊಮ್ಮೆ ಬೇಗ ಆಗ್ಬೋದು ಕೆಲವೊಬ್ಬರಿಗೆ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಡೆಫಿನೆಟ್ಲಿ ದರ್ ಈಸ್ ಎ ಫ್ಯೂಚರ್. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಟಡಿ ವಿಲ್ ಹೆಲ್ಪ್ ಯು ಟು ನೋ why, what are the changes that happen. It is carried out by adopting the same process of cross-sectional study, except that it comprises two cross-sectional observations. Comprises two cross-sectional observations. ಇದು ಏನು ಮಾಡ್ತದೆ ಅಂದರೆ ಎರಡು ಸಿಚುವೇಶನ್ನ ಕ್ರಾಸ್-ಸೆಕ್ಷನಲ್ ಡಾಟಾವನ್ನು ತಗೊಂಡು ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಹೇಳಿದ್ದೇನೆ, ದ ಸೆಕೆಂಡ್ ಬೀಯಿಂಗ್ ಅಂಡರ್ಟೇಕನ್ ಆಫ್ಟರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಫಸ್ಟ್ ಒಂದು ತಗೊಂಡಾದ ನಂತರ ಮತ್ತೊಂದನ್ನು ಕೆಲವು ಟೈಮ್ ನಂತರ ತಗೊಳ್ಳೋದ್ರಿಂದ ನಾವೇನು ಮಾಡ್ತೇವೆ, ಎರಡೂ ಸಮಯದಲ್ಲ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಇಲ್ಲಿ ಅಳಿತೇವೆ. ಇಟ್ ಈಸ್ ಪಾಸಿಬಲ್ ದೇ. ಸೊ ಸೆಕೆಂಡ್ ಬೀಯಿಂಗ್ ಅಂಡರ್ಟೇಕನ್ ಆಫ್ಟರ್ ಎ ಸರ್ಟನ್ ಪೀರಿಯಡ್. ಎಕ್ಸಾಂಪಲ್, ದ ಇಫೆಕ್ಟಿವ್ನೆಸ್ ಆಫ್ ಮ್ಯಾರೇಜ್ ಕೌನ್ಸಿಲಿಂಗ್ ಸರ್ವಿಸಸ್. ಇದು ಇವತ್ತಿನ ಅತ್ಯಂತ
ಹಾಟ್ ವಿಷಯ ಅಂತಲೇ ಹೇಳ್ಕೊಬೋದು. ಯಾಕಂದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೇಳಲಿಕ್ಕಾಗ್ತದೆ. ತುಂಬ ಏನಾಗ್ತಾ ಇದೆ, ಡಿವೋರ್ಸ್ ಕೇಸ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ಕಾರಣ ಇಲ್ಲದ ಕಾರಣಕ್ಕೋಸ್ಕರ. ದೆರ್ ಇಸ್ ನೋ ರೀಸನ್ಸ್ ಫಾರ್ ದ್ಯಾಟ್. ತುಂಬ ವಿಚಿತ್ರವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಸೊ ಮ್ಯಾರೇಜ್ ಕೌನ್ಸಿಲಿಂಗ್ ಏನಿದೆ, ವಾಟ್ ಇಸ್ ದ ಇಫೆಕ್ಟಿವ್ನೆಸ್ ಆಫ್ ದ್ಯಾಟ್? ಮದುವೆ ಆದಮೇಲೆ ಹೇಗೆ ಇರಬೇಕು, ಬದುಕಬೇಕು ಎನ್ನುವ ಕೌನ್ಸಿಲಿಂಗ್ ಸೆಂಟರ್ಗಳು ಇಂದು ಜಾಸ್ತಿ ಆಗ್ತಾ ಇವೆ. ಬಹುಶಃ ಇದೊಂದು ಬದಲಾವಣೆ ನಮ್ಮಲ್ಲಿ ಅಂತ ಹೇಳ್ಬೋದು. ಮೊದಲಾದರೆ ಹುಡುಗನ ಕಡೆಯಿಂದ ತಂದೆ ತಾಯಿಗಳು ಅವರಿಗೆ ಬೋಧನೆ ಮಾಡ್ತಾಯಿದ್ರು, ಈ ಕಡೆಗೆ ಹುಡುಗಿ ಕಡೆಯಿಂದ ಹುಡುಗಿಯ ತಂದೆ ತಾಯಿಗಳು ಬೋಧನೆ ಮಾಡ್ತಾಯಿದ್ರು. ಅಂದರೆ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾಯಿದ್ರು, ಹೀಗಿರಬೇಕು ಆಗಿರಬೇಕು, ಈ ಥರ ಇದ್ದರೆ ಇಂಥ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಮುಂದೆ ಬರ್ಬೋದು, ಅದನ್ನು ಈ ಥರದಲ್ಲಿ ನೀವು ಸಾರ್ಟ್ ಔಟ್ ಮಾಡ್ಕೋಬೇಕು, ಅದೆಲ್ಲ ಹೆದರುವಂಥದ್ದಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಾನ್ಫಿಡೆನ್ಸನ್ನು ಜೊತೆಗೆ ಮಾಹಿತಿಗಳನ್ನು ಕೊಡ್ತಾಯಿದ್ರು. ಆ್ಯಂಡ್ ದಟ್ ವಾಸ್ ಇನಫ್ ಆಲ್ಸೋ. ಯಾಕೆಂದರೆ ಮನುಷ್ಯ ಯಾವಾಗಲೂ ಕೂಡ ತನ್ನ ತಪ್ಪಿನಿಂದ ಕಲಿತಾ ಹೋಗಬೇಕು ಮತ್ತು ಸಮಾಜ ನೋಡ್ಕೊಂಡು ಕಲಿತಾ ಹೋಗ್ತಾ ಇರಬೇಕು. ಆವಾಗ ಬದುಕು ಸುಂದರವಾಗಿ ಹೋಗ್ತಾ ಹೋಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ನೌ ಈಸ್, ನಾವು ತೀರಾ ಮಕ್ಕಳನ್ನು ತುಂಬ ಜಾಸ್ತಿ ಪ್ರಮಾಣದಲ್ಲಿಯೇ ಪ್ರೊಟೆಕ್ಟಿವ್ ಆಗಿ ಬೆಳೆಸ್ತಾ ಇದ್ದೇವೆ. ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರು ಅಯ್ಯೋ ನಮ್ಮ ಮಗು ಮಾಡ್ತದೆ ಅನ್ನುವಂಥ ಬೇಸರವನ್ನು ತಂದೆ ತಾಯಿಗಳು ಎಕ್ಸ್ಪ್ರೆಸ್ ಮಾಡ್ತದೆ. ಸೊ ಅದನ್ನು ಬಹುಶಃ ಮಗು ಒಂದು ಹಂತದವರೆಗೆ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಬೆಳೀತಾ ಇರುತ್ತದೆ, ತುಂಬ ಖುಷಿಯಲ್ಲಿ ಬೆಳೀತದೆ, ತಂದೆ ತಾಯಿಗಳು ಖುಷಿ ಆಗ್ತದೆ, ನೋ ಪ್ರಾಬ್ಲಮ್. ಬಟ್ ಒನ್ಸ್ ದೇ ಎಂಟರ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಹಂತಕ್ಕೆ ಬರ್ತದೆ, ಮ್ಯಾರೇಜ್ ಆದಮೇಲೆ ತಗೊಳ್ಳಿಕ್ಕೇ ಬೇಕಾಗ್ತದೆ. ಆವಾಗ ನಿಜವಾಗಿ ಎರಡೂ ಕಡೆಗೆ, ಹುಡುಗ ಹುಡುಗಿ ಎರಡೂ ಕಡೆಗೂ ಕೂಡ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗ್ತವೆ. ಬಿಕಾಸ್ ಅವ್ರಿಗೆ ಹೊಂದಾಣಿಕೆ ಗೊತ್ತಿಲ್ಲ, ಅವರಿಗೆ ಇವತ್ತು ಬೇಕು ಅಂದರೆ ಬೇಕೇ ಬೇಕು. ಜೊತೆಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಇಲ್ಲಿವರೆಗೆ ಬರೀ ಓದು ಅದು ಇದು ಅಂತೇಳ್ಬಿಟ್ಟು ಎಂಜಾಯ್ ಮಾಡ್ಕೊಂಡಿರ್ತಾ ಇರ್ತಾರೆ, ಇರುವಂಥ ಪರಿಸ್ಥಿತಿಯಲ್ಲಿ ಉಂಟು. ಒಂದಷ್ಟು ಇಂಟೆಲಿಜೆಂಟ್ ಇರ್ತಾರೆ, ಬಟ್ ದೇ ಡೋಂಟ್ ನೋ ಹೌ ಟು ಲೀಡ್ ದಿ ಲೈಫ್. ಇಂಟೆಲಿಜೆನ್ಸಿ ಈಸ್ ನಾಟ್ ದಿ ಮ್ಯಾಟರ್ ಟು ಸೇ ದ್ಯಾಟ್ ಹಿ ವಿಲ್ ಲೀಡ್ ಎ ಗುಡ್ ಲೈಫ್. ಅದಲ್ಲ, ಹುಷಾರಿತನ ಅಂತಕ್ಕಂಥದ್ದೇ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಲ್ಲ, ಹೇಗೆ ವ್ಯವಸ್ಥೆಯಲ್ಲಿ ಬದುಕುತ್ತಾರೆ, ಈಗಿನ ತೊಂದರೆಗಳು ತಾಪತ್ರಯಗಳು ಎಲ್ಲ ಇದ್ದಿರ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ದರ್ ಈಸ್ ಎ ಮ್ಯಾರೇಜ್ ಕೌನ್ಸಿಲಿಂಗ್. ಸೊ ಅದರ ಪರಿಣಾಮ ಏನಾಗಿದೆ, ಮೊದಲು ಏನಿತ್ತು, ಅವ್ರು ಏನು ಅಂದ್ಕೊಳ್ತಾ ಇದ್ರು ನಿಮ್ಗೆ ಗೊತ್ತಿದೆ. ಇವತ್ತು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಕೆಲವೊಂದು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತಾ ಇವೆ ಮ್ಯಾರೇಜ್ ಲೈಫ್ನಲ್ಲಿ. ಸೊ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಡಾಕ್ಟರ್ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ, ಮ್ಯಾರೇಜ್ ಕೌನ್ಸಿಲಿಂಗ್ಗಳು ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ. ಸೊ ದಟ್ ಈಸ್ ವಾಟ್ ದಿ ಸ್ಟಡಿ, ದಟ್ ಈಸ್ ವಾಟ್ ಯು ಕ್ಯಾನ್ ಡೂ. ಏನಾಗ್ತಾ ಇದೆ ಅನ್ನೋದನ್ನು ನೋಡ್ಕೋಬೋದು. ದಿ ಇಂಪ್ಯಾಕ್ಟ್ ಆಫ್ ಇನ್ಸೆಂಟಿವ್ಸ್ ಆನ್ ದಿ ಪ್ರೊಡಕ್ಟಿವಿಟಿ ಆಫ್ ಎಂಪ್ಲಾಯೀಸ್ ಇನ್ ಎನ್ ಆರ್ಗನೈಜೇಷನ್. ನೋಡಿ, ಇದೆಲ್ಲ ನೀವು ಸಾಮಾನ್ಯವಾಗಿ ಸೋಷಿಯಲ್ ಪಾಯಿಂಟ್ ಆಫ್ ವ್ಯೂ, ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಎರಡೂ ಕೂಡ ನೋಡ್ಕೋಬೋದು. ಇಂಪ್ಯಾಕ್ಟ್ ಆಫ್ ಇನ್ಸೆಂಟಿವ್ಸ್ ಇನ್ ಪ್ರೊಡಕ್ಟಿವಿಟಿ ಎಂಪ್ಲಾಯೀಸ್, ಒಂದು ಇದರೊಳಗಡೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಇನ್ಸೆಂಟಿವ್ಸ್ ಕೊಟ್ಟಾಗ, ಯಾವುದಾದ್ರೂ ಒಂದು ಬೋನಸ್ಗಳನ್ನು ಅಥವಾ ಏನೋ ಒಂದು ಕೊಟ್ಟಾಗ ಅವನ ಉತ್ಪಾದನೆಯಲ್ಲಿ ಹೇಗೆ, ಯಾಕೆಂದರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿರಬೇಕು. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಆಫ್ ದಿ ಟೈಮ್ ಯು ವಿಲ್ ನಾಟ್ ಗೇಜ್ ಇಟ್. ಒಬ್ಬರಿಗೆ ಜಾಬ್ ಸಿಕ್ಕಿದೆ ಅಂದ್ಬಿಟ್ರೆ ಅಯ್ಯೋ ಜಾಬ್ ಸಿಕ್ಕಿದೆ, ಅವ್ರು ಮಾಡಿದ್ದು ಹಾಗೆ ಹೀಗೆ ಅಂತ ನಾವು ಮಾತಾಡ್ತಾ ಇರ್ತೇವೆ, ಮಾಡ್ಬೋದು ಅಂತ. ಬಟ್ ಇಟ್ ಇಸ್ ನಾಟ್ ದ ಥಿಂಗ್ಸ್. ದರ್ ಶುಡ್ ಬಿ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಫಾರ್ ಎನಿ ವರ್ಕ್. ಹಾಗಾಗಿ ನಾವು ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಜಾಬಿನಲ್ಲಿ ಮೊದಲು ನಿಮಗೆ 100% ಎಸ್, ಇದರಲ್ಲಿ ನನಗೆ ಖುಷಿ ಸಿಗ್ತದೆ, ಸಮಾಜ ಏನು ಹೇಳ್ತದೆ ಅಂತಲ್ಲ. ಇಟ್ ಇಸ್ ನಾಟ್ ದ ಥಿಂಗ್ಸ್ ದ್ಯಾಟ್ ವಾಟ್ ದಿ ಸೊಸೈಟಿ. ನಾವು ಬಹುತೇಕ ಜನ ಏನು ಮಾಡ್ತೇವೆ ಅಂತಂದರೆ, ಈಗ ಎಷ್ಟೋ ಜನ IAS ಪಾಸ್ ಮಾಡಿಕೊಂಡು ಹೋಗಿರ್ತಾರೆ. IAS ಪಾಸ್ ಮಾಡಿ 1 ವರ್ಷ 2 ವರ್ಷ ಒಳಗಡೆ ಪೆಡಪ್ ಆಗಿ ಹೋಗ್ತಾರೆ. ದೇ ಆರ್ ದ DCs ಆ್ಯಂಡ್ ದೇ ಆರ್ SPs ಆ್ಯಂಡ್ ದೇ ಆರ್ ಎವ್ರಿಥಿಂಗ್ ಫಾರಿನ್ ಸೆಕ್ರೆಟರಿ. In spite of that things, why they are going to resign? They are resigning simply because their interest is not that. ಡಾಕ್ಟರ್ ಆದವರು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ, ದಟ್ ಈಸ್ ವಾಟ್ ದ್ಯಾಟ್. ಡಾಕ್ಟರ್ ಆದವರು ನಮ್ಮಲ್ಲಿ ಸಾಕಷ್ಟು ಜನ ಪೊಲಿಟಿಕಲ್ ಫೀಲ್ಡ್ನಲ್ಲಿದ್ದಾರೆ. ಯಾಕೆ ಇದ್ದಾರೆ ಅಂದರೆ ದೇರ್ ಇಂಟ್ರೆಸ್ಟ್ ಲೈಸ್ ದೇರ್. ಆದ್ದರಿಂದ ಟೀಚರ್ ಆಗಬೇಕಾದ್ರೆ ಮೋಸ್ಟ್ ಆಫ್ ದಿ ಟೈಮ್ ದಟ್ ಯು ಆರ್ ಗೋಯಿಂಗ್ ಟು ಸೇ ದಟ್ ಐ ವುಡ್ ಲೈಕ್ ಟು ಬಿ ದಿ ಟೀಚರ್. ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಎ ಇಂಟ್ರೆಸ್ಟ್ ಆಫ್ ರೀಡಿಂಗ್. ನನಗೆ ಓದಬೇಕು, ತಿಳ್ಕೊಳ್ಬೇಕು, ಕಲಿಬೇಕು, ಅದನ್ನು ನಾನು ಹೇಳಬೇಕು, ಹೊಸದಾಗಿ ಇರಬೇಕು ಅನ್ನೋದ ದಿನನಿತ್ಯ ಇದ್ದರೆ ಮಾತ್ರ ಒನ್ ಹ್ಯಾಸ್ ಟು ಗೋ ಟು ದ ಟೀಚರ್. ಇವತ್ತು ಓದಿದ್ದು ನಾಳೆ ತನಕ ಬರ್ತದೆ ನನಗೆ ಅಂತಕ್ಕಂಥದ್ದಿಲ್ಲ. ಎವ್ರಿ ಮೂಮೆಂಟ್ ದಟ್ ಯು ಹ್ಯಾವ್ ಟು ಅಬ್ಸರ್ವ್ ದ ಸೊಸೈಟಿ ಆ್ಯಂಡ್ ಯು ಹ್ಯಾವ್ ಟು imbibe some new things and try to interpret it, why it is happening like that, and you need to guide. Otherwise you can't be a good teacher at all. ಅದಕ್ಕೆ ಆಸಕ್ತಿ ಇರಬೇಕು ನಿಮಗೆ. ಸೊ ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್ಸ್, ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ದೆನ್ there will be no problem. Otherwise probably
no use of this thing. So incentives ಏನು ಮಾಡ್ತದೆ ನಿಮಗೆ ಆಟೋಮೆಟಿಕಲಿ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎಂಪ್ಲಾಯೀಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಒನ್ ಲಾಂಗಿಟ್ಯೂಡಿನಲ್ ಸ್ಟಡಿ ಡಿಸೈನ್. It is used to determine the pattern of change in relation to time. It is used to determine the pattern of changes in relation to time. ಹೇಗೆ ಬದಲಾವಣೆ ಆಗ್ತದೆ, ಟೈಮಿಗೆ ತಕ್ಕ ಹೇಗೆ ಬದಲಾವಣೆ ಆಗ್ತದೆ. ಇಟ್ ಮೆಜರ್ಸ್ ಸೇಮ್ ರ್ಯಾಂಡಮ್ ಸ್ಯಾಂಪಲ್ ಅಟ್ ಮಲ್ಟಿಪಲ್ ಟೈಮ್ ಪಾಯಿಂಟ್ಸ್. ಒಂದು ಸಲ ಮಾತ್ರ ನೋಡಲಿಕ್ಕಿಲ್ಲ, 2-3 ಟೈಮಿಗೆ 3-4 ಟೈಮಿಗೆ ನೋಡ್ಕೋಬೇಕಾಗ್ತದೆ. ಸೊ ಕಂಪೇರ್ ಮಾಡಲಿಕ್ಕೆ ಇಟ್ ಈಸ್ ದ ಈಸಿಯೆಸ್ಟ್ ವೇ ಆಫ್ ಅಸೆಸಿಂಗ್ ದಿ ಇಫೆಕ್ಟ್ ಆಫ್ ನ್ಯಾಚುರಲಿ ಆಕರಿಂಗ್ ಇವೆಂಟ್ಸ್. ನಮಗೆ ಡೇಟಾಗಳು ಸಿಕ್ಕಿದ್ರೆ ಮಾಡ್ಕೋಬೋದು, ಬಟ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಡಿಫಿಕಲ್ಟ್ ಬಿಕಾಸ್ ಇಟ್ ಹ್ಯಾಡನ್ಸ್ ಟು ಫೈಂಡ್ ಸ್ಯಾಂಪಲ್ ದಟ್ ವಿಲ್ ಕಮಿಟ್ ಎ ಮಂತ್ ಆರ್ year long study. Example, to ascertain the trends of the demand for labor. ನೋಡಿ, ಇದನ್ನು ನೋಡ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಅದರ ಬೇಡಿಕೆ, ಕಾರ್ಮಿಕರ ಬೇಡಿಕೆ 1 ವರ್ಷ ಅಥವಾ 2 ವರ್ಷ ಅಥವಾ 3 ವರ್ಷದ ನಿರಂತರವಾಗಿ ಅಬ್ಸರ್ವ್ ಮಾಡಬೇಕಾಗ್ತದೆ ನಾವು. ಟು ascertain the trends of the demand for labor. So this is what the type of this one. And now modes of data collection. ಇದರೊಳಗಡೆ ಹೇಗೆ ಅಂತ ಹೇಳ್ಬಿಟ್ಟು ಸರ್ವೆಯಲ್ಲಿ ಡೇಟಾ ಕಲೆಕ್ಷನ್ ಮಾಡೋದು ಹೇಗೆ ಅನ್ನೋದನ್ನ ಇಂದು ಹೇಳ್ತಾ ಹೋಗೋಣ. In the survey, first an information is gathered from primary source. It is definitely secondary source ಅಲ್ಲ. ಸರ್ವೆ ಮೆಥಡ್ನಲ್ಲಿ it is the primary source. ನೀವು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೋಬಹುದು. Methods of data collection from primary source are interview, questionnaire. ಎರಡು ಬೇಸಿಕಲಿ ಇರುವಂಥದ್ದು. ಒಂದು ಇಂಟರ್ವ್ಯೂ ಮೂಲಕ ಮಾಡ್ತೇವೆ, ಎರಡೊಂದು ಕ್ವಶನಿಯರ್ ಮೂಲಕ ಮಾಡ್ತೇವೆ. ಇಂಟರ್ವ್ಯೂ ಅಂದರೆ ಏನು? ಇಂಟರ್ವ್ಯೂ ಎನಿ ಪರ್ಸನ್, ನಿಮ್ಗೆ ಗೊತ್ತಾಗ್ತದೆ, ಸಂದರ್ಶನ ಮತ್ತು ಕ್ವಶನಿಯರನ್ನು ಉಪಯೋಗಿಸ್ಕೊಂಡು ಪ್ರೈಮರಿ ಡಾಟಾವನ್ನು ಕಲೆಕ್ಟ್ ಮಾಡ್ತೇವೆ. ನೀವು ನಾಳೆ ದಿವಸ ಮಾಡಬೇಕಾಗುವುದು. Interview any person to person, interaction between 2 or more individuals with a specific purpose in mind is called interview. ಸಾಮಾನ್ಯವಾಗಿ ಇಂಟರ್ವ್ಯೂ ಅಂದ ಕೂಡಲೇ 4 ಮಾತಾಡೋದು ಇಂಟರ್ವ್ಯೂ ಅಲ್ಲ. ದಟ್ ಇಸ್ ನಾಟ್ ದ ಇಂಟರ್ವ್ಯೂ. ಇಂಟರ್ವ್ಯೂ ಶುಡ್ ಹ್ಯಾವ್ ಎ ಸ್ಪೆಸಿಫಿಕ್ ಪರ್ಪಸ್. ಒಂದು ಪರ್ಪಸ್ಸಿನ ಅಡಿಯಲ್ಲಿ ಮಾಹಿತಿಗಳನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ಮಾಡೋದು ಇಂಟರ್ವ್ಯೂ ಆಗಿರ್ತದೆ. ಸೊ ಇಂಡಿವಿಜುವಲ್ ವಿತ್ ಎ ಸ್ಪೆಸಿಫಿಕ್ ಪರ್ಪಸ್ ಇನ್ ಮೈಂಡ್ ಇಸ್ ಕಾಲ್ಡ್ ಇಂಟರ್ವ್ಯೂ. ಆ್ಯಂಡ್ ಇಂಟರ್ವ್ಯೂಸ್ ಆರ್ 2 ಟೈಪ್ಸ್, ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್. ಏನು ನೋಡೋಣ? ಒಂದು ರಚನಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ರಚನಾತ್ಮಕವಾಗದೇ ಇರತಕ್ಕಂಥದ್ದು. ಇನ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ದ ರಿಸರ್ಚರ್ ಆಸ್ ಪ್ರೀಡಿಟರ್ಮೈನ್ಡ್ ಸೆಟ್ ಆಫ್ ಕ್ವಶನ್ಸ್ ಯೂಸಿಂಗ್ ಸೇಮ್ ಆರ್ಡರ್ ಆಫ್ ಕ್ವಶನ್ಸ್ ಆಸ್ ಸ್ಪೆಸಿಫೈಡ್ ಇನ್ ಇಂಟರ್ವ್ಯೂ ಶೆಡ್ಯೂಲ್ಡ್. ಒಂದು ಇಂಟರ್ವ್ಯೂ ಶೆಡ್ಯೂಲ್ಡ್ ಅಂತ ಮಾಡ್ಕೊಳ್ತೇವೆ. ಸಾಮಾನ್ಯವಾಗಿ ನೀವು ಟಿ ವಿಯಲ್ಲಿ ಅಲ್ಲಿ ನೋಡ್ತೀರಾ. ದಿಸ್ ಇಸ್ ದ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಮೆಜಾರಿಟಿ ಆಫ್ ದಿ ಟೈಮ್. ಅನ್ಎಕ್ಸ್ಪೆಕ್ಟೆಡ್ ಇಂಟರ್ವ್ಯೂಸ್ಗಿಂತ ಹೆಚ್ಚಾಗಿ ಇಂಥ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳಲಾಗ್ತದೆ ಅಂತ ಟೆಂಟೇಟಿವ್ ಕೊಟ್ಟಿರ್ತಾರೆ. ಬಿಕಾಸ್ ದ ಪರ್ಸನ್ ಶುಡ್ ಬಿ ರೆಡಿ ಟು ಆನ್ಸರ್. ಅವರಿಗೆ ಥಿಂಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ಬೇಕು ನಾವು. ಇಟ್ ಈಸ್ ನಾಟ್ ದಟ್ ರ್ಯಾಂಡಮ್ ಪ್ರಶ್ನೆ ಕೇಳೋಂಗಿಲ್ಲ. ದರ್ ವಿಲ್ ಬಿ ಆರ್ಡರ್ ಕ್ವಶನ್ಸ್. ಕೋರ್ಸ್ ಈಗ ಚರ್ಚೆಗಳಾಗಬೇಕಾದ್ರೆ ಆಗ್ಬೋದೇನೋ, ಬಟ್ ಇಂಟರ್ವ್ಯೂ ಅಂತ ನಾವು ಕರಿತೇವೆ. ಆ್ಯಂಡ್ ದೆನ್ ವಿಲ್ ಗಿವ್ ಎ ಸೆಟ್ ಆಫ್ ಕ್ವಶನ್ಸ್. ಈ ಪ್ರಶ್ನೆಗಳಿಗೆ ನೀವೇನು ಉತ್ತರ ಕೊಡ್ತೀರಿ ಅಂತ ಬೇಕಾದ್ರೆ ಒಂಥರ ನೋಡ್ಕೊಂಬೇಡಿ ಅಂತ ಮೊದಲೇ ಕೊಟ್ಟಿರ್ತಾರೆ. ಸೊ ದಟ್ ಹಿ ವಿಲ್ ಫಸ್ಟ್ ಗೋ ಥ್ರೂ ದಟ್ ಕ್ವಶನ್ಸ್ ಆ್ಯಂಡ್ ಪ್ರಿಪೇರ್ ಹಿಮ್ಸೆಲ್ಫ್. ಯಾವ ಥರ ಉತ್ತರ ಕೊಡಬೇಕು, ಅಥವಾ ಯಾವುದಾದ್ರೂ ಪ್ರಶ್ನೆಗಳು ಇರಿಟೇಷನ್ ಆಗ್ತಾ ಇದ್ರೆ ಅದನ್ನು ಡಿಲೀಟ್ ಮಾಡಬೇಕಾಗ್ತದೆ. ಬಿಕಾಸ್ ಇಂಟ್ರ್ಯೂ ಈಸ್ ನಾಟ್ ದಿ ಪರ್ಪಸ್ ಆಫ್ ಟು ಮೇಕ್ ಎನಿ ಫನ್ ಅಟ್ ಹಿಮ್. ಜೋಕ್ ಮಾಡಲಿಕ್ಕೆ ಇರುವಂಥದ್ದು ಇರೋದಿಲ್ಲ ಅದು. ಯಾಕಂದರೆ ಅವನ ವೈಯಕ್ತಿಕ ವಿಚಾರಗಳನ್ನು ನಾವು ಕೇಳ್ತಾ ಇರೋದ್ರಿಂದ ಎಷ್ಟೋ ವಿಷಯಗಳು ನಾವು ಕೇಳ್ಬೋದಾ ಕೇಳಬಾರ್ದ ಅನ್ನೋದನ್ನು ನೋಡ್ಕೋಬೇಕು. ಯಾಕಂದ್ರೆ ಆ ಲಾ ಅಡಿಯಲ್ಲೇ ಬರಬೇಕು ಪ್ರಶ್ನೆಗಳು. ಲಾದಿಂದ ಆಶೆ ಹೋಗೋಂಗಿಲ್ಲ, ಮಾನಹಾನಿ ಆಗೋಂಗಿಲ್ಲ. ಸೊ ದಟ್ ಈಸ್ ವಾಟ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ನೋ. ದಿ ಸ್ಟ್ರಕ್ಚರ್ ಇಂಟರ್ವ್ಯೂ ಅದೆಲ್ಲ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಇಂಟರ್ವ್ಯೂ ಶುಡ್ be scheduled is written list of questions prepared for use by an interviewer in a person to person interaction which may be face to face, on telephone or by other electronic media. ಇದನ್ನು ನಾನು ಮತ್ತೆ ವಿಡಿಯೋ ಮಾಡ್ಕೊಳ್ಬೇಕಂತ ಅಗತ್ಯ ಇಲ್ಲ. ಯಾಕಂದರೆ ಎಲ್ಲ ಹೇಳಿದಾಗ ಒಂದು ಶೆಡ್ಯೂಲ್ಡನ್ನು ಮಾಡ್ಕೊಂಡಿರಬೇಕು, ಪ್ರಶ್ನೆಗಳನ್ನು ತಗೊಂಡಿರಬೇಕು. ಅದು ನೇರವಾಗಿ 1-to-1 ಆಗ್ಬೋದು, ಸ್ಟುಡಿಯೋಕ್ಕೆ ಬಂದುಬಿಟ್ಟು ಅಥವಾ ನಿಮ್ಮ ಮನೆಗೆ ನೀವೊಂದು ಮನೆಗೆ ಹೋಗ್ಬಿಟ್ಟು ಏನೋ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, ಆರ್ ಟೆಲಿಫೋನಲ್ಲಿ ಮಾತಾಡ್ಬೋದು. ಬಿಕಾಸ್ ರೇಡಿಯೋ ಆ್ಯಂಡ್ ದಿಸ್ ಥಿಂಗ್ಸ್ ದೇ ವಿಲ್ ಡೂ ಹ್ಯಾವ್ ಇಂಟರ್ವ್ಯೂ ಆ್ಯಂಡ್ ದಟ್ ವಿಲ್ ಬಿ ಇನ್ ಟೆಲಿಫೋನಿಕ್ ವೇ ಆ್ಯಂಡ್ ಬೈ ಅದರ್ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ತಕ್ಕಂಥ ವಾಟ್ಸಪ್ ಮಾಡ್ಕೋಬೋದು. ಬಟ್ ದಟ್ ಈಸ್ ಆಲ್ಸೋ ಪಾಸಿಬಲ್, ದಟ್ ಈಸ್ ಆಲ್ಸೋ ಇಂಟರ್ವ್ಯೂ. ಬಟ್ ಹೌ ಇಟ್ ಈಸ್ ಇಫೆಕ್ಟಿವ್ ದಟ್ ಯು ಹ್ಯಾವ್ ಟು ಥಿಂಕ್. ಇನ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಕಂಪ್ಲೀಟ್ ಫ್ರೀಡಮ್ ಈಸ್ ಪ್ರೊವೈಡೆಡ್ ಟು ದ ರಿಸರ್ಚರ್ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಆ್ಯಂಡ್ ಸ್ಟ್ರಕ್ಚರ್. ಅನ್ಸ್ಟ್ರಕ್ಚರ್ಡ್ ಇದೆ ಅಂತ ಆದರೆ ಆ ಸಂದರ್ಭದಲ್ಲಿ ಒಬ್ಬ ಇಂಟ್ರ್ಯೂ ಮಾಡೋವನಿಗೆ ಯಾವ ಪ್ರಶ್ನೆಯನ್ನು ಯಾವಾಗ ಕೇಳಬೇಕು ಅಂತ ನಿಖರವಾಗಿರ್ತಕ್ಕಂಥ ಯಾವುದೇ ಕಟ್ಟಳೆಗಳಿಲ್ಲ. ಅಂದರೆ ಇಟ್ ಈಸ್ ನಾಟ್ ದಟ್ ಮಾನಹಾನಿ ಆಗ್ತಕ್ಕಂಥ ಪ್ರಶ್ನೆ ಕೇಳಬೇಕು ಅಂತಲ್ಲ. ಅದರ್ವೈಸ್ ಆರ್ಡರ್ ಇಲ್ಲ. ಈ ಪ್ರಶ್ನೆ ಕೇಳೋದ್ರೆ ಈ ಪ್ರಶ್ನೆ ಕೇಳಬೇಕು, ನನಗೆ ಏನು ವಿಷಯ ಅವರಿಂದ ಬರಬೇಕು ಅನ್ನೋದು ನನ್ನ ಉದ್ದೇಶ, ಪರ್ಪಸ್ ಏನಿರ್ತದೆ ಅದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಈ ಇಂಟರ್ವ್ಯೂ ಆಗಿರ್ತದೆ. ಸಾಮಾನ್ಯವಾಗಿ ಈ ಇಂಟರ್ವ್ಯೂದಲ್ಲಿ
ಅತಿ ಹೆಚ್ಚು ಪ್ರಮಾಣದಲ್ಲಿ ಏನಾಗ್ತದೆ ಓಪನ್ ಎಂಡೆಡ್ ಕ್ವಶನ್ಸ್ಗಳಿರ್ತವೆ. ಓಪನ್ ಎಂಡೆಡ್ ಅಂದರೆ ಅದಕ್ಕೆ ಈಗಾಗಲೇ ಒಂದು ನಿಖರವಾಗಿರ್ತಕ್ಕಂಥ ಇಷ್ಟೇ ಚೌಕಟ್ಟಿನೊಳಗಡೆ ನೀವು ಉತ್ತರ ಹೇಳಬೇಕು ಅಂತಕ್ಕಂಥದ್ದು ಏನಿರಲ್ಲ. ಬಿಕಾಸ್ ಆಟೋಮೆಟಿಕಲಿ ಅವರು ಅದನ್ನು ಸುತ್ತು ರಿಲೇಟೆಡ್ ಪ್ರಶ್ನೆಗಳ ಉತ್ತರವನ್ನು ಕೂಡ ನಾವು ಪಡಿಬೋದು. ದರ್ ಇಸ್ ಚಾನ್ಸಸ್ ಅಂದರೆ. ಸೊ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂಗೆ ಒಂದಷ್ಟು ಫ್ರೀಡಮ್ ಜಾಸ್ತಿ ಇರ್ತದೆ ಯಾರಿಗೆ, ಇಂಟರ್ವ್ಯೂ ಮಾಡುವವನಿಗೆ. ಸ್ಟ್ರಕ್ಚರ್ಡಲ್ಲಿ ಸ್ವಲ್ಪ ಲಿಮಿಟೇಷನ್ ಆಗ್ತದೆ, ಯಾಕಂದರೆ ಅದಷ್ಟೇ ಕೇಳಬೇಕು ಅವನು. There is flexibility in interview questions. Types of unstructured interviews are in-depth interview. ಅದಕ್ಕೆ ಸ್ವಲ್ಪ ಯಾಕಂದರೆ ಇಲ್ಲಿ ದಿಸ್ ಫೋಕಸ್ ಗ್ರೂಪ್ ಇಂಟರ್ವ್ಯೂ, ಆರಲ್ ಇಂಟರ್ವ್ಯೂದಲ್ಲಿ ಏನು ಮಾಡ್ತೇವೆ ನಾವು, ಇಲ್ಲಿ ಫೋಕಸ್ ಗ್ರೂಪ್ ಮತ್ತೆ ಬರೋಣ. ಇನ್-ಡೆಪ್ತ್ ಇಂಟರ್ವ್ಯೂ ನೆಕ್ಸ್ಟ್ ಒನ್. ಅಫ್ಕೋರ್ಸ್ ಇದು ಸ್ಟ್ರಕ್ಚರ್ ಇಂಡೆಕ್ಸಲ್ಲಿ ಬರ್ತಕ್ಕಂಥ ಇನ್-ಡೆಪ್ತ್ ಇಂಟರ್ವ್ಯೂ. ಕೆಲವೊಂದು ಇಂಟರ್ವ್ಯೂಗಳು ನಾವು ತುಂಬ ತುಂಬ ಆಳವಾಗಿ ಆ ಚಿಂತನೆಯ ಆಳಕ್ಕೆ ಹೋಗಿ ಮಾಡುವಂತೆ ಮಾಡ್ತೇವೆ. ದಟ್ ಈಸ್ ವಾಟ್ ಇಂಟರ್ವ್ಯೂರ್ ಕೆಪಾಸಿಟಿ. ಯಾಕಂದರೆ ಯಾರು ಇಂಟರ್ವ್ಯೂ ಮಾಡ್ತಾ ಇರ್ತಾನೆ ಅವನಿಗೆ ಇಂಟರ್ವ್ಯೂ ಬಗ್ಗೆ ಒಂದಷ್ಟು ಸರಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಬಂದಿದ್ದರೆ ದೆನ್ ವಾಟ್ ಈಸ್ ಡೂ ಈ ವಿಲ್ ಗೋ ಇನ್ ಡೆಪ್ತ್. ತುಂಬ ಆಳವಾಗಿ ಪ್ರಶ್ನೆಗಳನ್ನು, ಕ್ರಾಸ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ದೆನ್ ಈಸ್ ಟು ಆನ್ಸರ್ ಆ್ಯಂಡ್ ಯು ವಿಲ್ ಗೆಟ್ ಸಮ್ ಗುಡ್ ಫೀಡ್ಬ್ಯಾಕ್. ಇಂಟರ್ವ್ಯೂನ ಕೆಪಾಸಿಟಿ. ಫೋಕಸ್ ಗ್ರೂಪ್ ಇಂಟರ್ವ್ಯೂ, ಕೆಲವೊಮ್ಮೆ ಒಂದು ಗ್ರೂಪನ್ನು ಇಟ್ಕೊಳ್ಬಿಟ್ಟು ಅದ್ರ ಮೇಲೆ ನಾವು ಇಂಟರ್ವ್ಯೂನ ಮಾಡ್ತೇವೆ. ದಟ್ ಈಸ್ ಫೋಕಸ್ ಗ್ರೂಪ್ ಇಂಟರ್ವ್ಯೂ. ಆ್ಯಂಡ್ ಓರಲ್ ಹಿಸ್ಟ್ರೀಸ್ ಅದು ಕೂಡ ಇದೆ, ಮಾತುಗಳಲ್ಲಿ ನಾವು ಮಾಡ್ತಕ್ಕಂಥದ್ದು. ಸೊ ಇದನ್ನು ಹೊರತುಪಡಿಸಿ ನಾವು ಸಾಮಾನ್ಯವಾಗಿ ಕಾಣ್ತಕ್ಕಂಥ ಅದರ್ ಟೈಪ್ ಆಫ್ ಇದೇನಿದೆ ಅಂತಂದರೆ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಆದಮೇಲೆ ಇನ್-ಡೆಪ್ತ್ ಇಂಟರ್ವ್ಯೂಸ್ ಬಗ್ಗೆ ಸ್ವಲ್ಪ ಮಾಹಿತಿಗಳು. ಇಟ್ ಇನ್ವಾಲ್ವ್ಸ್ ಫೇಸ್ ಟು ಫೇಸ್ ರಿಪೀಟೆಡ್ ಇಂಟ್ರಾಕ್ಷನ್ ಬಿಟ್ವೀನ್ ರಿಸರ್ಚರ್ಸ್ ಆ್ಯಂಡ್ ಹರ್ ಇನ್ಫಾರ್ಮೇಟ್ಸ್. ಅದೇ ಪದೇ ಪದೇ ನಾವು ಭಾಗವಹಿಸಿ ತನ್ಮೂಲಕ ಮಾಹಿತಿಗಳನ್ನು ಶೇಖರಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸಾಮಾನ್ಯವಾಗಿ ಏನಂತ ಕರಿತೇವೆ, ರಿಪೀಟೆಡ್ ಇಂಟರ್ವ್ಯೂಸ್ ಅಂತ ಕರಿತೇವೆ. ಸೊ ಓಕೆ, ಐ ವುಡ್ ಲೈಕ್ ಟು ಕಂಟಿನ್ಯೂ ವಿತ್ ದಿ ಸೇಮ್ ಒನ್. ಇನ್-ಡೆಪ್ತ್ ಇಂಟರ್ವ್ಯೂಸಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಇಟ್ ಸಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ latest perspectives. Because of repeated contact, it is assumed that the rapport between researcher and information will be enhanced, and that the corresponding understanding and confidence between the two will lead to in-depth and accurate information. So after that, focus interview groups. In a focus group interview, researcher explore the perceptions, experiences and understandings of a group of people who have some experience in common with regard to a situation. In a focus group interview, researcher explore the perceptions, experiences and understanding of a group of people who have some experience in common with regard to situation. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದಷ್ಟು ಮಾಹಿತಿಗಳು, ತಿಳುವಳಿಕೆಗಳಿರಬೇಕು ಅಂಥವ್ರನ್ನ ಒಂದು ಫೋಕಸ್ ಮಾಡಿ ಮಾತಾಡ್ತಕ್ಕಂಥ ರಿಸರ್ಚರು. So that the researcher may explore with relevant groups on issue of domestic violence. Members of focus group express their opinions while discussing the issues which may be recorded or noted down by the researcher. ಸಾಮಾನ್ಯವಾಗಿ ಡೊಮೆಸ್ಟಿಕ್ ವೈಲೆನ್ಸು ಇರುವಂಥದ್ದು ಅಥವಾ ಈ ಥರದ ಪರಿಸ್ಥಿತಿಗಳಿರುವಂಥದ್ರಲ್ಲಿ ಎಷ್ಟೋ ಅಂಥ ವಿಷಯಗಳಿರ್ತವೆ. ಆ ಸಂದರ್ಭದಲ್ಲಿ ರಿಸರ್ಚರು ವಿಷಯವನ್ನು ಗುರುತಿಸಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಈಸ್ ಟು ಗೋ ಇನ್ ದಿ ಗ್ರೂಪ್ನಲ್ಲಿ ಹೋಗಿ ಒಂದು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಫೋಕಸ್ ಗ್ರೂಪ್ ಇಂಟರ್ವ್ಯೂಸನ್ನು ಮಾಡ್ಕೋಬೋದು. ಆ್ಯಂಡ್ ಆಫ್ಟರ್ ದ್ಯಾಟ್, ಆರಲ್ ಹಿಸ್ಟರೀಸ್. ಇಟ್ ಇನ್ವಾಲ್ವ್ಸ್ ಬೋತ್ ಪ್ಯಾಸಿವ್ ಆ್ಯಂಡ್ ಆ್ಯಕ್ಟಿವ್ ಲಿಸನಿಂಗ್. ಇದೇನಾಗಿದೆ ಅಂತಂದರೆ ಕೂತ್ಕೊಂಡು ಕೇಳುವಂಥದ್ದು ಅಥವಾ ಪ್ರಶ್ನೆ ಮಾಡೋಕ್ಕೆ ಕೇಳುವಂಥದ್ದು ಎರಡೂ ಕೂಡ ಇಟ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಲರ್ನಿಂಗ್ ಅಬೌಟ್ ಹಿಸ್ಟಾರಿಕಲ್ ಇವೆಂಟ್ or episode that took place in the past, or for gaining an information about a culture, custom or story that has been passed from generation to generation. ಇಲ್ಲಿ ಕೇಳುವುದು ಸ್ವಲ್ಪ ಜಾಸ್ತಿ ಇರೋದು. ಒಂದು ಕಥೆ ರೂಪದಲ್ಲಿ ಇದನ್ನು ಪ್ರೆಸೆಂಟ್ ಮಾಡ್ಬೋದು. ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಕಥೆಯ ರೂಪದಲ್ಲಿ ಹೇಳ್ತಾರೆ. ಇದು ಎಷ್ಟು ಸಂದರ್ಭದಲ್ಲಿ ನಮಗೆ ಆ ಕ್ಷಣಕ್ಕೆ ಎವಿಡೆನ್ಸು ಸಿಗದೆ ಹೋಗ್ಬೋದು. ಬಟ್ ವಾಟ್ ಎವರ್ ದೇ ಸೇ ಇಸ್ ದ ಎವಿಡೆನ್ಸ್. ಅವ್ರು ಹೇಳಿರ್ತಕ್ಕಂಥದ್ದೇ ಎವಿಡೆನ್ಸ್ ಆಗಿರ್ತದೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಈ ಕಲ್ಚರ್ ಬಗ್ಗೆ ಇದ್ರ ಬಗ್ಗೆ ಎಲ್ಲದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶಗಳು ಇಲ್ಲಿ ಇರ್ತವೆ. ಸೊ ಫ್ರಾಮ್ ದಿಸ್ ಪರ್ಪಸ್ ದಿಸ್ ಆರಲ್ ಹಿಸ್ಟರೀಸ್ ವಿಲ್ ಬಿ ಟೇಕನ್ ಕೇರ್. ಯಾಕೆಂದರೆ ಎಷ್ಟು ವಿಷಯಗಳು ರಿಸರ್ಚರ್ಗೆ ಏನಾಗ್ತದೆ ಅಂದರೆ ಜನರೇಷನ್ ಟು ಜನರೇಷನ್ಸ್ ಪಾಸ್ ಆಗ್ತದೆ. ಇವಾಗ ನಮ್ಮಲ್ಲಿ ಆಟಗಳು, ಉದಾಹರಣೆಗಾಗಿ ಸಪ್ರೇಟ್ ಆಗಿರ್ತಕ್ಕಂಥ ಸಣ್ಣ ಗ್ರಾಮೀಣ ಆಟಗಳು, ಲಗೋರಿ ಇರ್ಬೋದು ಅಥವಾ ಬುಗುರಿ ಇರ್ಬೋದು,
ಆನಂತರ ಯು ಗೋ ಟು ದಿ ಈ ಚಿನ್ನಿ ದಂಡು ಅಂತ ಕರೀತಾರೆ, ಅದಿರ್ಬೋದು. ಬೇರೆ ಬೇರೆ ರೀತಿಯಂಥ ಆಟಗಳಿವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಆ ಆಟಗಳಿಗೆ ಕಮರ್ಷಿಯಲ್ ಟಚ್ ಸಿಗಲಿಲ್ಲ. ಅಫ್ಕೋರ್ಸ್ ಆ ಥರದಲ್ಲಿ ಬೆಳವಣಿಗೆ ಆಗಲಿಲ್ಲ. ಬಟ್ ಹಳ್ಳಿಯಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಕುಂಟೆಬಿಲ್ಲೆ ಇರ್ಬೋದು, ದೇರ್ ಆರ್ ನಾಟ್ ಆಫ್ ದಟ್ ಟೈಪ್ ಆಫ್ ಗೇಮ್ಸ್. ಹಳ್ಳಿಯ ಮಕ್ಕಳಿಗೆ ಗೊತ್ತಿರ್ತದೆ, ಸಿಟಿ ಮಕ್ಕಳಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಅನುಭವ ಇಲ್ಲ, ಯಾಕಂದರೆ ಆಟ ಆಡಲಿಕ್ಕೆ ಜಾಗ ಇಲ್ಲ. ಸರಿ ಸಾ ಅಂಥ ವಿಷಯಗಳು ನಮ್ಮ ತಾತರಿಂದ, ಅಜ್ಜಿಯಿಂದ ಅಥವಾ ನಮ್ಮ ಹಿರಿಯರಿಂದ ನಾವು ತಿಳ್ಕೊಳ್ಬೇಕಂತ ಅನಿವಾರ್ಯತೆ ಇದೆ. ಸೊ ಅವರು ಹೇಳ್ತಾರೆ ಹೀಗೆ ಹೀಗೆ ಅಂತ, ಬಟ್ ನಾವು ಕಲ್ಪಿಸ್ಕೊಳ್ಬೇಕು. ಇವತ್ತು ನಾವೇ ಹೋಗಿ ಆಡಲಿಕ್ಕೆ ಅಥವಾ ಅವ್ರು ಬಂದು ಆಟ ಆಡಿ ತೋರಿಸ್ಬೇಕಾಗ್ತದೆ. ಸೊ ಒಂದು ಕಾಲದ ವಿಚಾರಗಳು ಹಿಸ್ಟ್ರಿಗೆ ಸೇರುವಂಥ ಪರಿಸ್ಥಿತಿ ಹೇಳೋದು. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಹಿಸ್ಟ್ರಿಗೆ ಸೇರಿದೆ ಅಂತಲ್ಲ, ಬಟ್ ಇಟ್ ಈಸ್ ಗೋಯಿಂಗ್ ಟು ಜಾಯಿನ್ ಇನ್ ದಿ ಡೇಸ್ ಟು ಕಮ್. ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ಟೋರಿ ಇರ್ಬೋದು. ನಮ್ಮ ಊರಿನಲ್ಲಿಯೇ ಯಾವುದೋ ಒಂದು ರಾಜ ಆಳ್ತಾ ಇರ್ತಾನೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ಮನೆತನ ಇರ್ತದೆ. ಇದರ ಬಗ್ಗೆಲ್ಲ ಇತಿಹಾಸ ನಮಗೆ ತಿಳ್ಕೊಳ್ಬೇಕು. ಅಥವಾ ನಮ್ಮ ಯಾವುದೋ ಒಂದು ದೇವರ ಬಗ್ಗೆ, ಅಥವಾ ನಮ್ಮ ಯಾವುದೇ ರೀತಿಯ ವಿಚಾರಗಳ ಬಗ್ಗೆ, ದೇವರ ಬಗ್ಗೆ ಅಂತಲ್ಲ, ಯಾವುದೇ ಕಲ್ಚರ್ನ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೂ ಕೂಡ ಬಹುಶಃ ನಾವು ಅವರಲ್ಲಿ ತಿಳ್ಕೊಳ್ತಕ್ಕಂಥದ್ದು ಎಷ್ಟೋ ಸಂದರ್ಭದಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದಾದ ನಂತರ ನೆಕ್ಸ್ಟ್ ಒನ್ ಈಸ್ ಲಿಮಿಟೇಷನ್ ಆಫ್ ಇಂಟರ್ವ್ಯೂಸ್. ಇಂಟರ್ವ್ಯೂ ಮಾಡಬೇಕಾದ್ರೆ ಕೆಲ ಲಿಮಿಟೇಷನ್ಸ್ ಇದೆ, ಅದನ್ನು ಡೀಪಾಗಿ ಹೇಳೋಣ. In an interview, the quality of the data generated is affected by the experiences, skills and commitment of the interviewer. ಯಾರು ಇಂಟರ್ವ್ಯೂವನ್ನು ಮಾಡ್ತಾರೆ ಅವರಿಗೆ ಅವರ ಟ್ಯಾಲೆಂಟ್ ಮೇಲೆ ಹೋಗ್ತದೆ. ಯಾಕಂದರೆ ಅವರು ಕೆಲವೊಬ್ಬರು ತುಂಬ ವಿಷಯಗಳನ್ನು ಹೊರೆ ಹಾಕಲಿಕ್ಕೆ ಯಶಸ್ವಿ ಆಗ್ತಾರೆ. ಕೆಲವೊಬ್ಬರು ಇಂಟರ್ವ್ಯೂವನ್ನು ಕೇಳಲಿಕ್ಕೆ ನಮ್ಗೆ ಅಷ್ಟು ಖುಷಿ ಆಗೋದಿಲ್ಲ, ಯಾಕಂದರೆ ಹೊಸ ವಿಷಯಗಳು ಬರೋದಿಲ್ಲ. ದ ಇಂಟರ್ವ್ಯೂ ಬಿ ಬಯಾಸ್ಡ್. ಇಂಟರ್ವ್ಯೂವರ್ ಏನಾಗಬಾರ್ದು, ಬಯಾಸ್ ಅಂದರೆ ಹೋಗಬೇಕಾದ್ರೆ ನೀವು ಅದನ್ನು ಹೀಗೆ ಮಾಡಿದ್ದೀರಿ, ನೀವು ಇದನ್ನು ಹೀಗೆ ಮಾಡಿದ್ದೀರಿ ಅಂತ ನನಗೆ ಇರ್ತಕ್ಕಂಥ ಅತ್ಮಂತ ನಾಲೆಜ್ನಲ್ಲಿ ನಾನು ಅವರನ್ನು ಮಾತಾಡ್ಸೋದಲ್ಲ. ದಟ್ ಈಸ್ ನಾಟ್ ಎ ಗುಡ್ ಥಿಂಗ್ಸ್. ಅಥವಾ ಈಗಾಗಲೇ ನಾನು ಒಂದಷ್ಟು ನನಗೆ ನಾಲೆಜ್ ಇರ್ತದೆ, ಅದನ್ನೇ ಇಟ್ಕೊಂಡ್ಬಿಟ್ಟು ಅದು ಸತ್ಯ ಅಂತ ಹೇಳ್ಕೊಳ್ಳೋದಲ್ಲ. ದಟ್ ಈಸ್ ನಾಟ್ ದಿ ಬಯಾಸ್. ದಟ್ ಈಸ್ ವಾಟ್ ಕ್ವಾಲಿಟಿ ಆಫ್ ಡೇಟಾ ಮೇ ವೆರಿ ವೆನ್ ಮೆನಿ ಇಂಟರ್ವ್ಯೂವರ್ಸ್ ಆರ್ ಯೂಸ್ಡ್. ಬೇರೆ ಬೇರೆ ರೀತಿಯ ಒಂದೇ ವಿಷಯಕ್ಕೆ ಹೋದಾಗ ಬೇರೆ ಬೇರೆ ರೀತಿಯ ಔಟ್ಕಮ್ ಕೂಡ ಬರುವಂಥ ಸಾಧ್ಯತೆಗಳು ಇರ್ತದೆ. ಇಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಡೆಫಿನೆಟ್ಲಿ, ಯಾಕೆ ನಾವು ಟೈಮ್ ತಗೊಳ್ಬೇಕು. ಕ್ವಶನ್ ಈಸ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೂಲ್ ಇನ್ ಸರ್ವೆ ಇನ್ ರಿಸರ್ಚ್. It is written list of questions printed out or typed in a definite order, the answers to which are recorded by the respondents. ಕ್ವಶನಿಯರ್ ಮೂಲಕ ನಾವು ಹೋಗಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ಅವಕಾಶ ಇದೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಮೆಥಡ್. ಇನ್ ದಿಸ್ ಮೆಥಡ್ ಕ್ವಶನ್ ಈಸ್ ಸೆಂಟ್ ಯೂಶಲಿ ಬೈ ಪೋಸ್ಟ್ ಟು ದಿ ಪರ್ಸನ್ ಕನ್ಸರ್ನ್ಡ್ ವಿತ್ ಎ ರಿಕ್ವೆಸ್ಟ್ ಟು ಆನ್ಸರ್ ದಿ ಕ್ವೆಶನ್ಸ್ ಆ್ಯಂಡ್ ಟು ರಿಟರ್ನ್ ದಿ ಕ್ವಶನಿಯರ್. ಆ ಥರದ್ದು ಮಾಡ್ತಾರೆ, ಪೋಸ್ಟಲ್ಲಿ ನಾವು ಕೊಟ್ಟೆ ಮಾಡ್ಕೊಬೋದು. ಡಿಫ್ರೆಂಟ್ ವೇಸ್ ಆಫ್ ಅಡ್ಮಿನಿಸ್ಟ್ರೇಟಿಂಗ್ ಎ ಕ್ವಶನಿಯರ್. ಮೇಲ್ ಕ್ವಶನಿಯರ್, it is a most common approach to collect information. Mail ಮಾಡುತ್ತದೆ. The questionnaire is sent to the respondents by mail. It should be sent with self-addressed prepaid envelope. ಅದೆಲ್ಲ ಈಗ ಸ್ವಲ್ಪ ಔಟ್ಡೇಟೆಡ್ ಆಗ್ತಾ ಇದೆ, ಬಟ್ that is the one system. It must be accompanied with a cover letter in which the name of researcher, contact number, objectives of study and general instructions regarding questionnaire is mentioned. ಆ ಥರ ಮಾಡಿ ಮಾಹಿತಿಗಳನ್ನು ತಗೊಳ್ತಕ್ಕಂಥ ಇದೆಲ್ಲ ನೀವು ಮೇಲ್ ಅಂದಾಗ ಗೂಗಲ್ ಇದರ ಮೂಲಕ ಕಲೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ಸ್. ಒನ್ ಆಫ್ ದಿ ಬೆಸ್ಟ್ ವೇಸ್ ಆಫ್ ಅಡ್ಮಿನಿಸ್ಟ್ರೇಟಿಂಗ್ ಕ್ವಶನ್ ಇಸ್ ಟು ಅಬ್ಟೈನ್ ಕ್ಯಾಪ್ಟಿವ್ ಆಡಿಯನ್ಸ್, ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ರೂಮ್ ಆರ್ ಪೀಪಲ್ ಅಸೆಂಬಲ್ಡ್ ಇನ್ ಒನ್ ಪ್ಲೇಸ್. ಅವರಿಗೆ ಡೈರೆಕ್ಟ್ ಆಗಿ ಕೊಟ್ಬಿಡೋದು. ಹಿಯರ್ ರಿಸರ್ಚರ್ ಹ್ಯಾಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದಿ ಸ್ಟಡಿ ಪಾಪ್ಯುಲೇಷನ್. he or she can explain the purpose, relevance and importance of the study. ಇದೆಲ್ಲ ನೀವು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು. It is the quickest way of collecting data, ensures a very high response rate and saves money and time. That is the one thing. Administration in public place, ಇದನ್ನು ಕೂಡ ಮಾಡ್ಕೋಬಹುದು. Sometimes questionnaire is administered in a public place like shopping complex, health center. ತುಂಬ ಜನ ಸಿಗ್ತಾರೆ ನಿಮಗೆ, ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಫೀಡ್ಬ್ಯಾಕ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೋಬಹುದು. The purpose of study is explained to potential respondent as they approach and their participation in the study is requested. It is slightly more time consuming. ಅದು ಕೂಡ ಆಗ್ಬೋದು. That is all. So forms of questions. There are two forms of questions, open-ended, closed-ended. ಈಗಾಗಲೇ ಹೇಳಿದಾಗೆ in open-ended questions, the possible responses are not given. Respondent writes down the answers in his or her words. ಇಲ್ಲಿ ಏನು ಮಾಡ್ತಾ ಇರೋದಿಲ್ಲ, ಪರ್ಫೆಕ್ಟ್ ಆಗಿ ಇಂಥದೇ ಉತ್ತರ ಕೊಡಬೇಕು ಅಂತೇನಿಲ್ಲ. ಅವರಿಗೆ ಅನಿಸಿದ್ದನ್ನು ಇಲ್ಲಿ ಹೇಳಲಿಕ್ಕೆ ಅವಕಾಶ ಇರ್ತದೆ ಓಪನ್ ಎಂಡೆಡ್ ಕ್ವಶನಲ್ಲಿ. ಕ್ಲೋಸ್ ಎಂಡೆಡ್ ಕ್ವಶನ್ಸ್ ಆನ್ಸರ್ಸ್ ಆರ್ ಎಸ್ ಆರ್ ನೋ. ಇನ್ ಕ್ಲೋಸ್ ಎಂಡೆಡ್ ಕ್ವಶನ್ ದ ಪಾಸಿಬಲ್ ಆನ್ಸರ್ಸ್ ಆರ್ set out in the questionnaire. Answers are yes or no, true or false, type in which response would have to take tick in it. Possible responses are already categorized. They are easy to analyze. Analyze ಮಾಡಲಿಕ್ಕೆ ಈಸಿ ಇರ್ತದೆ. ಇಲ್ಲಿ ಕೇವಲ ಎಸ್ ಆರ್ ನೋ ನೀವು
ದಿನಾಲು ಊಟ ಮಾಡ್ತೀರಾ? ಮಾಡ್ತೀನಿ. ಇಲ್ಲ. ಸಂಜೆ, ಬೆಳಿಗ್ಗೆ ಎಸ್, ಯು ಆರ್ ಗುಡ್, ಎಸ್ ಆರ್ ನೋ. ಸೊ ದಿಸ್ ಇಸ್ ದ ಟೈಪ್ ಆಫ್ ಥಿಂಗ್ಸ್ ದಟ್ ಈಸ್ ಗೋಯಿಂಗ್ ಟು ಬಿ. ನೀವು ಫ್ರೂಟ್ಸ್ ತಿಂತೀರಾ? ಎಸ್ ತಿಂತೇನೆ, ಇಲ್ಲ ತಿಂತಿಲ್ಲ. ಎಸ್ ಆರ್ ನೋ, ದಟ್ ಈಸ್ ಆಲ್. ಸೊ ದಟ್ ಈಸ್ ಈಸಿ ವೇ ಟು ಎನಲೈಸ್ ಆಲ್ಸೋ, ಬಟ್ ಇಟ್ ಇಸ್ ನಾಟ್ ಗುಡ್ ಎವ್ರಿ ಟೈಮ್. ಓಪನ್ ಎಂಡೆಡ್ ಕ್ವಶನ್ಸ್ ಆದರೆ ನಿಮಗೆ ಬೇರೆ ಬೇರೆ ಡೈಮೆನ್ಷನಲ್ಲಿ ಯೋಚನೆ ಮಾಡಲಿಕ್ಕಾಗ್ತದೆ. ಇಲ್ಲಿ ಕೇವಲ ನಿಮಗೆ ಏನು ಅನಿಸುತ್ತೋ ಅಷ್ಟೇ ಯೋಚನೆ ಮಾಡಬೇಕಾಗ್ತದೆ. ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ಅಂಡ್ ಕನ್ವೀನಿಯಂಟ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್. ತುಂಬ ಈಸಿಯಾಗಿ ಆಗ್ತದೆ. As there is no face-to-face interaction between correspondents and researcher, this method proves greater anonymity. ತುಂಬ ಜನ ಅದನ್ನು ಫಾಲೋ ಮಾಡ್ತಾರೆ. ಡಿಸ್ಅಡ್ವಾಂಟೇಜ್ ಆಫ್ ಕ್ವಶನ್ ಇದೆ. It is application is limited to a steady population that can read and write. ಇದನ್ನು ಓದುವವರು ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಕೊಡಬೇಕಾಗ್ತದೆ, ಬೇರೆಯವರು ಕಷ್ಟ. Responses rate is low as people fail to return in the questionnaire. ಹಿಂದೆ ಕೊಡೋದಿಲ್ಲ ನಾವು, ಅವರಿಗೆ ಏನು ಹಾಕ್ಕೊಟ್ರು ಕೂಡ ಹಿಂದೆ ಬರಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿ ಹಿಂದೆ ಬರ್ತದೆ. If the respondents interpret questions wrongly, it will affect the quality of information provided. ಅಕಸ್ಮಾತ್ ನಾವು ಕೇಳಿದ್ದು ಒಂದು ಅರ್ಥದಲ್ಲಿ ಅವರು ಅರ್ಥ ಮಾಡ್ಕೊಳ್ಳೋದು ಬೇರೆ ಅರ್ಥದಲ್ಲಿ ಅನ್ನೋ ರೀತಿಯಲ್ಲಿ ಆದರೆ ಆವಾಗ ವಾಟ್ ಹ್ಯಾಪನ್ಸ್, ನಿಮ್ಮ ಇನ್ಫಾರ್ಮೇಷನ್ ರಾಂಗ್ ಇನ್ಫಾರ್ಮೇಷನ್ ನಿಮಗೆ ಬಂದಿರ್ತದೆ. ದಟ್ ಇಸ್ ಆಲ್. ಸರ್ವೆ ಇಸ್ ನಾಟ್ ಎ ರಿಸರ್ಚ್ ಬಟ್ ಟೂಲ್ ಆಫ್ ರಿಸರ್ಚ್ ವಿಚ್ ಹೆಲ್ಪ್ಸ್ ಇನ್ ಡೇಟಾ ಕಲೆಕ್ಷನ್. ಸರ್ವೆಯೇ ರಿಸರ್ಚ್ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಡಾಟಾ ಕಲೆಕ್ಷನ್ ಮಾಡಿಬಿಟ್ರೆ ಮುಗಿತು ಸರ್, ರಿಸರ್ಚ್ ಆಯಿತು. ಇಟ್ ಇಸ್ ನಾಟ್ ದಟ್. ಇಟ್ ಈಸ್ ಅ ಟೂಲ್ ಆಫ್ ರಿಸರ್ಚ್. ನೀವು ರಿಸರ್ಚ್ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶಗಳು. ಸೊ these are the reference that I have taken. You can also take if it is necessary. ನಾಲ್ಕು ಕಡೆ ಇದು applicable ಇದೆ. Anyhow, now the question is the most important thing. Finally, that I would like to come to the end of the survey method. ಇವತ್ತು ಏನಾಗಿದೆ, ಒಂದೆರಡು ವಿಷಯಗಳನ್ನು ನಾನು ಎಡಿಷನ್ ಆಗಿ ಹೇಳಬೇಕು. ನಮಗೆ ಕ್ವಶನಿಯರ್ಗಳನ್ನು ನಾವು ಗೂಗಲ್ ಫಾರ್ಮ್ನಲ್ಲಿ ಕಳಿಸ್ತಾ ಇದ್ದೇವೆ, ಮೇಲಲ್ಲಿ ಕಳಿಸ್ತಾ ಇರ್ತಕ್ಕಂಥ ಕೂಡ ಗೂಗಲ್ ಫಾರ್ಮ್ನಲ್ಲಿ ಇರೋದ್ರಿಂದ ನಮಗೆ ಪ್ರಿಂಟ್ ಬೇಕಾಗಿಲ್ಲ. ಸೊ ಎಷ್ಟು ಕಡಿಮೆ ಎಕ್ಸ್ಪೆನ್ಸಲ್ಲಿ ನಾವು ಮಾಡಲಿಕ್ಕೆ ಆಗ್ತದೆ ನೋಡಿ. ಇಫ್ ಯು ನೋ ಹೌ ದಿ ಟಾಪಿಕ್ಸ್ ಆರ್ ಸೆಲೆಕ್ಟೆಡ್ ಆ್ಯಂಡ್ ಹೌ ಇಟ್ ಈಸ್ ಮೇಲ್ಡ್, ಹೌ ಇಟ್ ಈಸ್ ಇಂಟರ್ವ್ಯೂಡ್. ಅದಕ್ಕೆ ಹೇಳಿದೆ, ಲೋಕಲ್ ಟಾಪಿಕ್ಸ್ ತಗೊಂಡಾಗ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಡಿಮೆ ಆಗ್ತದೆ. ಎಜುಕೇಟೆಡನ್ನು ಇರುವಂಥ ಇದು ತಗೊಂಡಾಗ ಇವನ್ ಮೂರ್ ಆಗ್ಬೋದು. ಫಾಲೋ ಅಪ್ ಮಾಡಬೇಕಾಗ್ತದೆ ಒಂದಷ್ಟು. ಅದರ್ವೈಸ್ ಯು ಕ್ಯಾನ್ ಕಲೆಕ್ಟ್ ದಿ ಡಾಟಾಸ್. ಗೂಗಲ್ ಫಾರ್ಮ್ ಮೂಲಕ ನಾವು ಬೇಕಾದಷ್ಟು ಮಾಹಿತಿಯನ್ನು ಇಂದು ಶೇಖರಿಸಲಿಕ್ಕೆ ಅವಕಾಶ ಇದೆ. ಪ್ರೊವೈಡೆಡ್ ದ ಪೀಪಲ್ ಶುಡ್ ನೋ ದ್ಯಾಟ್ ಹೌ ಟು ಯೂಸ್ ದಿಸ್ ಗೂಗಲ್ ಫಾರ್ಮ್ಸ್. ಅವರು ಹೇಗೆ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಿರಬೇಕು. ಮಾಡ್ತಾರೆ, ದಟ್ ಈಸ್ ಪಾಸಿಬಲ್. ಬಟ್ ಓವರಾಲ್ ಸ್ಪೀಕಿಂಗ್, ಸರ್ವೆ ಈಸ್ ನಾಟ್ ದಿ ರಿಸರ್ಚ್ ಎಂಡ್ ರಿಸರ್ಚ್ ಎಟ್ ಆಲ್. ಎಷ್ಟೋ ಜನ ಸರ್ವೆ ಮಾಡಿಬಿಟ್ರೆ ಅದು ರಿಸರ್ಚ್ ಅಂತ ಕೊಡ್ತಾರೆ. ಅಲ್ಲ, ಸರ್ವೆ ಈಸ್ ಪ್ರೊವೈಡ್ ಸಮ್ ಡೇಟಾ. ನೀವೇನು ಮಾಡಬೇಕು, ಅದರ ಆಧಾರದ ಮೇಲೆ ರಿಸರ್ಚನ್ನು ಕ್ಯಾರಿ ಮಾಡಬೇಕು. ಅದರ ಆಧಾರದ ಮೇಲೆ ಹೊಸ ವಿಷಯಗಳನ್ನು ಕಂಡುಹಿಡಬೇಕು. ಸೊ ರಿಸರ್ಚ್ ಹಿಯರ್ ಇಟ್ ಈಸ್ ಜಸ್ಟ್ ಫಾರ್ ದಿ ಸೇಕ್ ಆಫ್ ಡೇಟಾ ಕಲೆಕ್ಷನ್ ಮಾಡ್ತೇವೆ, ಡೇಟಾ ಮಾಹಿತಿಗಳನ್ನು ಸೇರಿಸ್ಕೊಳ್ತೇವೆ. ಆ ಮಾಹಿತಿಗಳನ್ನು ಇಂಟರ್ಪ್ರಿಟ್ ಮಾಡ್ತಕ್ಕಂಥದ್ದು, ಯಾವುದು ಕಾರಣ, ಯಾವುದು ಅದಕ್ಕೆ ಪರಿಣಾಮ ಅನ್ನೋತಕ್ಕಂಥದ್ದನ್ನು ಇದೆಲ್ಲವನ್ನು ಕೂಡ ನೀವು ಮಾಡಬೇಕಾಗ್ತದೆ. ಡಿಯರ್ ಸ್ಟೂಡೆಂಟ್ಸ್, with these ideas I would like to end this survey method. There is another 2-3 types called field study and all these things. Then I will come back with that in my next class. And we are nearing to the end of second chapter, and I hope that everybody is reading, everybody is collected the books. 4-5 ಪುಸ್ತಕ ಹುಡುಗರು ಇನ್ನೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ. ನೋಡೋಣ, ಐ ವಿಲ್ ವೇಟ್ ವೆನ್ ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ಇಟ್. ಐ ಡೋಂಟ್ ನೋ. ಮಾರ್ಕ್ಸ್ ಕಾರ್ಡ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಮಾರ್ಕ್ಸ್ ಕಾರ್ಡ್ ಕೂಡ ಕಲೆಕ್ಟ್ ಮಾಡ್ಕೋಬೇಕು. ದಿಸ್ ಒನ್ ಆಲ್ಸೋ ನಾಟ್ ಡನ್. ಐ ಡೋಂಟ್ ನೋ ವೆನ್ ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ಬಿಕಾಸ್ ಇನ್ ದ ಔಟ್ ಸೈಡ್ ದರ್ ಇಸ್ ಕೊರೋನಾ. ಆ್ಯಂಡ್ ಹೋಪ್ ಯು ವಿಲ್ ಬಿ ಸೇಫ್ ಅಟ್ ಹೋಮ್, ಬಟ್ do the works related to the everything research in the ಎಲ್ಲದಕ್ಕೂ ಗಮನವನ್ನು ಕೊಡಿ. With this I would like to conclude. Thank you.